ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಏನಂದರೆ ಏನಿಲ್ಲ, ರ್ಯಾಂಡಮಾಗಿ ಒಂದು ಟ್ರಿಪ್ಪು 2 ಡೇಸ್ ಅಲ್ಲ, 1 ಡೇ ಟ್ರಿಪ್ ಅಷ್ಟೇ. ಸೊ ನಾವು ಎಲ್ಲಿಗೆ ಹೋಗ್ತೀವಿ, ಯಾರ ಜೊತೆ ಹೋಗ್ತೀವಿ ಏನು ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಸುಮ್ಮನೆ ಈ ವ್ಲಾಗ್ ಮಾಡೋಣ, ತುಂಬ ದಿವಸ ಆಯ್ತಲ್ಲ ವ್ಲಾಗ್ ಮಾಡಿ ಅಂತ ಮಾಡ್ತಿರೋದು. ಸೊ ಈಗ ನಾವು ನಮ್ಮ ಅಣ್ಣ ಬಂದಾಯಿತು, ಹೊರಡ್ತೀವಿ. ಸೊ ಫೈನಲಿ ಒಂದು ತುಂಬ ಬೇಗ ಹೊರಟಿ ನಮಗೋಸ್ಕರ. ಹಂಗೆ ನಾವು ಖುಷಿಯಿಂದ ಹಾಯ್ ಹೇಳ್ಕೊಂಡು ಹಂಗೆ ಸಾಂಗ್ ಹೇಳ್ಕೊಂಡು ಆಮೇಲೆ ನೋಡ್ರಲ್ಲ ಇನ್ನೊಂದು ಕಲೀರಿ. ಹಾಯ್ ಗಾಯ್ಸ್, ದುಡಿರ್ಲಿ, ಮನೇಲಿ ಕುಂತ ಏನ್ ಮಾಡ್ತಿರ್ಲಿ, ಅದು ಗೋಲಿ ಇಸ್ಪೇಟ, ಅದು ಬಗರಿ, ಅದು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಗೈಸ್, ಈಗ ಏನು ಹೇಳೋದಂದ್ರೆ, ಆ ಇಂದ ಲಾವರೆಗೂ ಫುಲ್ಲು ಊರಿದೆಯಂತೆ. ಸೊ ಇವಳು ಹೇಳ್ತಿದ್ದಾಳೆ, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಷ್ಟೇ. A to Z ಗೊತ್ತಿದೆ ನಮಗೆ. ಲಾ ಇಂದ ಯಾವ ಊರು ಬರುತ್ತೆ ನೀವೇ ಹೇಳಿ, ಕಮೆಂಟ್ ಮಾಡಿ ಆಯ್ತು ಗೈಸ್. ಏನಂತೀರಾ? ಲಾಸ್ಟ್ ಅಲ್ಲ, ಇಲ್ಲೋಡೆ ಲಾ ಇಂದ ಊರು ನೋಡಿ ಗೈಸ್, ವೆದರ್ ಹೇಗಿದೆ ಅಂದ್ರೆ ತುಂಬಾ ಸೈಕ್ ಆಗಿದೆ, ಸಖತ್ತಾಗಿರುತ್ತೆ. ಬೆಳಿಗ್ಗೆ ಹಾಗೆ ಟ್ರಾವೆಲ್ ಮಾಡ್ತಾ ಬೇಗ ಬಂದುಬಿಟ್ವಿ. ಹಾಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಕೂಡ ಸಿಕ್ಬಿಡ್ತು. ಹಾಗೆ ದರ್ಶನ ಮಾಡಿಕೊಂಡು ಹೊರಟ್ವಿ. ಫೈನಲಿ ನಾವು ಈಗ ಎಲ್ಲಿದ್ದೀವಿ ಹೇಳು? ಎಲ್ಲಿದ್ದೀವಿ? ಧರ್ಮಸ್ಥಳಕ್ಕೆ ರೀಚ್ ಆಗಾಯಿತು. ನೀರಿನ ಕೊಳದ ಹತ್ರ ಬರ್ತಿದ್ದೀವಿ, ಬನ್ನಿ ತೋರಿಸ್ತೀನಿ. ಈಗ ಸಂಜೆಗೆ ನಾವು ಸ್ನಾನ ಮಾಡ್ತಿದ್ದೀವಿ ಅಷ್ಟೇ. ನಾವು ಬಂದು ಸ್ವಲ್ಪ ತಿರ್ಗಾಡಿ ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಯಿತು. ಆದರೂ ಪರವಾಗಿಲ್ಲ, ಬೇಗ ಲಾಸ್ಟ್ ಪೂಜೆ 8:30 ಅಂತ ಹೇಳಿದ್ರು. ಸೊ ನಾವು ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನ ಲೈನಲ್ಲೇ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಫುಲ್ ದರ್ಶನ ಎಲ್ಲ ಆಗಿ ಫೋಟೋ ಗೀಟ ಎಲ್ಲ ತಗೊಳ್ತಾ ಇದ್ವಿ. ಸೊ ತುಂಬ ಖುಷಿ ಆಗೋಯಿತು ದೇವಸ್ಥಾನನ ನೋಡಿ. ಧರ್ಮಸ್ಥಳ ಪ್ರಸಾದ ಯಾರಿಗಿಷ್ಟ ಕಮೆಂಟ್ ಮಾಡಿ, ನನಗಂತೂ ತುಂಬ ಇಷ್ಟ. ಲಾಸ್ಟ್ ಎಂಡಿಂಗಲ್ಲಿ ನಮ್ಮ ಸಿದ್ದು ಬಿಡ್ತಾನೆ ಇರಲಿಲ್ಲ, ಶಾಪಿಂಗ್ ಅಂತ ಅವನೇ ಹಠ ಮಾಡಿ ನಾವೆಲ್ಲರೂ ಶಾಪಿಂಗಿಗಂತ ಬಂದುಬಿಟ್ವಿ. ಅದು ಇದು ಐಟಮ್ಸ್ ತಗೊಂಡ್ವಿ. ಇಲ್ಲಿ ರಥ ಕಾಣಿಸ್ತಿದೆಯಲ್ಲ, ಅದು ನಮ್ಮೂರಿಂದು. ಅದನ್ನು ನೋಡಿ, ಅದು ಮಧ್ಯರಾತ್ರಿಯಲ್ಲಿ ನಾವು ನೋಡಿದ್ವಿ. ತುಂಬ ಖುಷಿ ಆಯಿತು, ನಮ್ಮೂರು ತೇರು ಇಲ್ಲೇ ಇದೆಯಲ್ಲ ಅಂತ. ಸೊ ಗೈಸ್, ಇವಾಗ ಟೈಮು 4:30 ಆಗಿದೆ. ನಮಗೆ ಇವತ್ತು ರೂಮೇ ಸಿಕ್ಕಿಲ್ಲ. ರೂಮ್ ಹುಡುಕಿದ್ರೂ ಸಿಗ್ತಾನೆ ಇಲ್ಲ, ತುಂಬ ಕಾಸ್ಟ್ಲಿನೂ ಆಗ್ತಿದೆ. ಸೊ ದಟ್ ನಾವು ರೂಮಲ್ಲಿ ಸ್ಟೇ ಮಾಡಲಿಲ್ಲ. ಕಾರಲ್ಲೇ ಮಲಗಿ, ಕಾರಲ್ಲೂ ನಿದ್ದೆ ಬರ್ತಿಲ್ಲ, ತುಂಬ ಸೆಕೆ ಆಗ್ತಿದೆ. ಹೊರಗೆ ಬಂದರೆ ಫುಲ್ ಚಳಿ. ಸೊ ನಿದ್ದೆ ಬರ್ದಲ್ಲೇ ನಾವು ಇವಾಗ ಸುಮ್ಮನೆ ವಾಕ್. ಈಗ 4:30 ಹೆಂಗಿರುತ್ತೆ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಂತೂ ಎನಿ ಟೈಮ್ ಜನಗಳು ಓಡಾಡ್ತಾನೆ ಇರ್ತಾರೆ. ಎಲ್ಲರೂ ಬೇಗ ಎದ್ದೊಂಡು ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗ್ತಿದ್ದೀವಿ. ಕಾವ್ಯ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತವಳೆ, ನಾಗವಲ್ಲಿ ಥರ. ಇವರಿಬ್ಬರು ಸೆಲ್ಫಿ ಮೂಡಲ್ಲಿದ್ದರು. ಸೊ ನಾನು ಯಾಕೆ ಸುಮ್ಮನಿರಬಾರ್ದು ಅಂತ ನಾನು ಹಂಗೆ ಸೈಕಲ್ ಗ್ಯಾಪಲ್ಲಿ ಸೆಲ್ಫಿ ತಗೊಂಡೆ. ಸೊ ನಾನು ರೆಡಿ ಆಗಿಬಿಟ್ಟೆ, ನೋಡಿ ಹೇಗಿದೆ ಅಂತ.
ನಾವು ಫಸ್ಟ್ ಹೊರಟಿದ್ದೆ ಸೂರ್ಯನ ದೇವಸ್ಥಾನ. ನನಗಂತೂ ಪರ್ಸ್ನಲಿ ಸೂರ್ಯನ ದೇವಸ್ಥಾನ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನಾವು ಮದುವೆ, ಹೊಸ್ಮನೆ ಹೀಗೆ ಪರ್ಸ್ನಲ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗುತ್ತೆ. ನಾವು ಸೊಲ್ಯೂಷನ್ ಸಿಕ್ಕಾದ್ಮೇಲೆ ಆ ಮಣ್ಣಿನ ಹರಕೆ ಅಂತ ತೀರಿಸ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮರದಲ್ಲಿ ಕೋತಿ ಇದೆ. ಬಟ್ ನೀವು ನೋಡಿ, ನನ್ನ ಪಕ್ಕದಲ್ಲೇ ಒಂದು ಕೋತಿ ಮರಿ ಇದೆ. ಸೈಕಲ್ ಗ್ಯಾಪಲ್ಲಿ ಇದು ಇರಲಿ ಅಂತ ಮಾಡಿದೆ. ಸೂರ್ಯ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲಿಗೆ ಬಂದಿದ್ದೀವಿ ಅಂದರೆ ತಡೀರಿ ತೋರಿಸ್ತೀವಿ. ಇಲ್ಲಿ ಬಂದಿದ್ದೀವಿ ಗೊಮ್ಮಟೇಶ್ವರ ನೋಡೋಕ್ಕೆ. ನೀವಿಲ್ಲಿ ಪ್ರತಿಯೊಂದನ್ನು ನೋಡ್ಬೋದು. ಗೊಮ್ಮಟೇಶ್ವರನ ಹೇಗೆ ಕಟ್ಟಿದ್ರು, ಯಾರು ಶಿಲ್ಪಿ ಕೆತ್ತಿದ್ರು ಅವ್ರದ್ದೆಲ್ಲ ಇದೆ. ಸೊ ಯಾವ್ಯಾವ ರೀತಿ, ಯಾವ್ಯಾವ ಇಸ್ವಿಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಸೊ ಗಾಯ್ಸ್, ಇವಾಗ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. 10 o'clock ಆಗಿದೆ. ಸೊ ಇನ್ನೂ ಬಂದೇ ಇಲ್ಲ. ಈಗ ತಿಂಡಿಗಾಗಿ ವೆಯ್ಟಿಂಗು. ಸೊ ಎಲ್ಲರೂ ತಿಂತಾರೆ, ತಿಂದಿಲ್ಲ ಇನ್ನೂ. ತಿಂಡಿಗಾಗಿ ಹೇಗೆ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಸೊ ನಾ ಹಾಯ್ ಮಾಡೋದು, ಏನ ಹಾಯ್ ಮಾಡೋದು. ನೋಡಿ ಎಷ್ಟು ಸುಸ್ತಾಗಿದ್ದಾಳೆ. ಎಲ್ಲ ತಿಂಡಿ ಬರ್ತಾ ಇದೆ, ವೆಯ್ಟಿಂಗು. ಅಲ್ಲಿ ಥರ ಹೋಗಿದ್ದಾರೆ. ಹಾಯ್ ಗೈಸ್. ನಮ್ಮ ಅಕ್ಕನ ಮಗ ನಾವು ಟ್ರಿಪ್ಪಿಗೆ ಹೋಗೋದು ನೋಡಿ ಅವ್ನು ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಅವನನ್ನು ಕರ್ಕೊಂಡು ಹೋಗಿಲ್ಲ ಅಂತ. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ನಮ್ಮನ್ನೆಲ್ಲ ನೋಡ್ತಿದ್ದಾನೆ. ಈಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಈಗ ಗಣಪತಿ ಟೆಂಪಲ್ ಅಂದರೆ ಸೌತ್ ಗಾಡಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ಇದಕ್ಕೆ ಬಂದಿದ್ದೀವಿ, ನದಿಗೆ. ಸೊ ಲಾಸ್ಟ್ ಪ್ಲೇಸ್ ಇದೆ, ಇಷ್ಟೇ ಪ್ಲೇಸ್. ಹಲೋ ಗೈಸ್, ಇದು ಲಾಸ್ಟ್ ದೇವಸ್ಥಾನ ನಾವು ಹೋಗ್ತಿರೋದು. ಎಲ್ಲ ನದಿಲಿ ಎಲ್ಲ ಸ್ನಾನ ಮಾಡೋದು. ಲಾಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ. ಊಟ ಎಲ್ಲ ಮುಗಿಸಿ ತುಂಬ ರಶ್ ಆಗಿದೆ. ಸೊ ವ್ಲಾಗ್ ಮಾಡೋಕ್ಕೂ ವೀಡಿಯೋ ಮಾಡೋಕ್ಕೂ ಆಗ್ತಾನಲ್ಲ, ಅಷ್ಟು ರಶ್ ಆಗಿದೆ. ನಾವು ಒಂದು 1 ಗಂಟೆಗೆ ಬಂದವರು, ಈಗ 3 o'clock ಆಗಿದೆ. ಸೊ ಅಷ್ಟೊತ್ತಾದರೂ ಅಷ್ಟು ತುಂಬ ರಶ್ಶು. ಈಗ ಮತ್ತೆ ಇನ್ನೊಂದು ಕಡೆ ಹೋಗ್ತಿದ್ದೀವಿ, ಅಲ್ಲ ಸುಬ್ರಹ್ಮಣ್ಯ ಪ್ಲೇಸಲ್ಲಿ. ತುಂಬ ಬಿಸಿಲು, ಕಾಲಿಡೋಕ್ಕೆ ಆಗ್ತಿಲ್ಲ, ಆದರೂ ಇಡ್ತೀವಿ. ಸುಸ್ತಾಗಿದ್ದೀವಿ ಎಲ್ಲರೂ. ಇಲ್ಲಿ ನೋಡಿದ್ರೆ ದೇವಸ್ಥಾನನೇ ಕ್ಲೋಸ್ ಆಗಿಬಿಟ್ಟಿತ್ತು. ಸುಮ್ಮನೆ ಬಂದ್ವಿ. ಭಯವೆಲ್ಲ ಮಾಯವಾಗಿದೆ ನನ್ನನ್ನು ಕಂಡುಕೊಳ್ಳಲು. ಇವಳಿಗೆ ಏನು ಬರುತ್ತೆ ಕಾವ್ಯ? ಏನ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವ್ರು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ನೋಡಿ ಗೈಸ್, ಯಾವ ಥರ ಹಾಡು ಹೇಳ್ತಾಳೆ. ಸರಿಗಮಪ್ಪಾಗಿ ನೆಕ್ಸ್ಟ್ ಹೋಗ್ತಾಳೆ. ಅಷ್ಟು ಆಡಕ್ಕೆ ಗೈಸ್, ನಾನು ಫುಲ್ಲು ಫೈನಲಿ ಅಂದ್ಕೊಂಡು ಫೈನಲಿ ಅಲ್ಲ, ಲಾಸ್ಟು ಸಕಲೇಶ್ಪುರದ ಮೇಲೆ ಹೋಗ್ತಿರೋದಲ್ವ. ಸೊ ಇಲ್ಲೊಂದು ಪ್ಲೇಸ್ ಇದೆಯಲ್ಲ, ಮುಜರಾಬಾದ್ ಕೋಟೆ. ಸೊ ಅಲ್ಲೂ
ನೋಡ್ಕೊಬರೋಣ ಅಂತ ಎಲ್ಲರೂ ಹೊರಟ್ವಿ. ಆಲ್ರೆಡಿ ಟೈಮ್ ಆಗಿತ್ತು. ಪರವಾಗಿಲ್ಲ, ಇನ್ನೊಂದು 5 ನಿಮಿಷ ಇದ್ದರೂ ಪರವಾಗಿಲ್ಲ ಅಂತ ಹತ್ತಿದ್ವಿ. ನಮ್ಮ ಮುಳ್ಳಯ್ಯನಗಿರಿ ಬೆಟ್ಟನಾರು ಹತ್ಬೋದು. ಇದನ್ನಂತೂ ಈ ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಆದರೂ ಇದೊಂದು ಲಾಸ್ಟ್ ಪ್ಲೇಸ್ ಅಲ್ವಾ, ಹೋಗಲೇಬೇಕು ಅಂತ, ಸುಸ್ತಾದರೂ ಪರವಾಗಿಲ್ಲ ಅಂತ ಹೋಗಿ ರೀಚ್ ಆಗಿಬಿಟ್ವಿ. ಸೊ ನಮಗೆ ತುಂಬ ಖುಷಿ ಆಯಿತು ಅದನ್ನು. ಸೊ ಗಾಯ್ಸ್, ನಮ್ಮದು ಎಲ್ಲ ಟ್ರಿಪ್ಪು ಮುಕ್ತಾಯವಾಯಿತು. ಈಗ ಸಕಲೇಶ್ಪುರದಲ್ಲಿ ಡ್ರೈವರ್ ಬಗ್ಗೆ ಒಪಿನಿಯನ್ ಹೇಳಿ. ಅದು ಯಾರು ತಮ್ಮ ಇದೆಲ್ಲ ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರ ಜಾಗೃತಿ ಚೆನ್ನಾಗಿ ಇರುತ್ತೆ. ಈ ಜೇಸ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವ್ನ್ ಟಾಪ ಬರ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.